ಎಳ್ಳಮವಾಸ್ಯೆ ಇದು ರೈತಾಪಿ ವರ್ಗಕ್ಕೆ ಹಬ್ಬವೆಂದೇ ಬಿಂಬಿಸಲಾಗುತ್ತದೆ. ನಾಡಿನ ಎಲ್ಲೆಡೆ ರೈತರು ತಮ್ಮ ಹೊಲದಲ್ಲಿ ಚರಗ ಚೆಲ್ಲಿ ಭೂಮಿ ತಾಯಿಯನ್ನ ನಮಿಸಿ ಸಂಭ್ರಮ ಪಡ್ತಾರೆ. ಹಬ್ಬದ ದಿನದಂದು ಕುಟುಂಬದವರು ಸಹ ಭೋಜನ ಮಾಡಿ ಹರ್ಷಿಸುತ್ತಾರೆ. ಈ ಅಮಾವಾಸ್ಯೆಯನ್ನ ಕೆಲವರು ಮಾರ್ಗಶಿರ ಅಮಾವಾಸ್ಯೆ ಅಂತ ಕರೀತಾರೆ. ಉತ್ತರ ಕರ್ನಾಟಕದಲ್ಲಿ ಎಳ್ಳಮವಾಸ್ಯೆ ಹಬ್ಬವನ್ನ ಬಹಳಷ್ಟು ವಿಶೇಷ ಹಾಗೂ ವಿಶಿಷ್ಟವಾಗಿ ಆಚರಣೆ ಮಾಡಲಾಗುತ್ತದೆ. ಅವರು ನಂಬಿದ ಭೂಮಿ ತಾಯಿಗೆ ಚರಗ ಚೆಲ್ಲುವ ಮೂಲಕ ನೈವೇದ್ಯ ಅರ್ಪಿಸಲಾಗುತ್ತದೆ. ಹಿಂಡಿ ಪಲ್ಯ, ಹೋಳಿಗೆ, ಬದನೆಕಾಯಿ ಪಲ್ಯ, ಅನ್ನ, ಸಾಂಬಾರ್, ಮುದ್ದೆ ಅಥವಾ ಉಂಡೆ ಮಾಡಿ ಹೊಲದ ತುಂಬೆಲ್ಲ ಚರಗ ಚೆಲ್ಲಲಾಗುತ್ತದೆ. ಈ ಹಬ್ಬದ ಹಿಂದೆ ಮಹದಾದ ವೈಜ್ಞಾನಿಕ ಕಾರಣವೂ ಸಹ ಇದೆ. ಎಳ್ಳಮವಾಸ್ಯೆ ಹೊತ್ತಿಗೆ ಹಿಂಗಾರು ಪೈರು ಬೆಳೆದು ನಿಂತಿರುತ್ತದೆ. ಅದರಲ್ಲಿಯೂ ಜೋಳದ ಮತ್ತೆ ಕಡಲೆ ಬೆಳೆಗೆ ಕಾಯಿ ಕೊರಕ ಎಂಬ ಹುಳುವಿದ್ದು ಹಾನಿ ಮಾಡುತ್ತದೆ. ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜೋಳ, ಕಡಲೆಯನ್ನ ಹಿಂಗಾರು ಬೆಳೆಯಾಗಿ ರೈತರು ಬೆಳೀತಾರೆ. ಈ ಹೊತ್ತಲ್ಲಿ ಹುಲ್ಲಿಗೂ ಚೆಲ್ಲಂಬರಿಗೂ ಅಂತ ಚರಗ ಚೆಲ್ಲುವಾಗ ಖಾದ್ಯ ತಿನ್ನಲು ಹಕ್ಕಿಗಳು ಬರುತ್ತೆ. ಅವುಗಳ ಜೋಳದ ಮಧ್ಯೆ ಆಹಾರ ತಿನ್ನಲು ಇಳಿಯುತ್ತೆ. ಆಗ ಖಾದ್ಯದ ಜೊತೆಗೆ ಕಡಲೆಗೆ ಬಿದ್ದಿರೋ ಕಾಯಿ ಕುರುಕ ಹುಳವನ್ನ ಕೂಡ ತಿನ್ನುತ್ತದೆ. ಇದರಿಂದ ಈ ಹುಳುಗಳು ನಿಯಂತ್ರಣವಾಗುತ್ತದೆ, ಪೈರು ಸೊಂಪಾಗಿ ಬೆಳೆಯುತ್ತೆ. ಈ ಕಾರಣಕ್ಕಾಗಿ ಚರಗ ಚೆಲ್ಲುವ ಹಬ್ಬವನ್ನ ತಲತಲಾಂತರದಿಂದ ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದೆ.